ಚಂದ ಬಾಲೆ ಜುಂಕಿ ಗತ್ತು ಚಂದ ಕಾಸಗಲ ಬಟ್ಟು ಚಂದ ನಾಗಜಡೆ ಜೊಟ್ಟು ಚಂದ ಮೂಗುತಿ ಮುತ್ತು ಚಂದ ಬಾಲೆ ಜುಂಕಿ ಗತ್ತು ಚಂದ ಕಾಸಗಲ ಬಟ್ಟು ಚಂದ ನಾಗಜಡೆ ಜೊಟ್ಟು ಚಂದ ಬೆಲ್ಲದ ತುಟಿ ಚಂದ ಬಳುಕು ಬಳ್ಳಿ ನಡು ಚಂದ ಬಾನ ಬೆಳ್ಳಿ ಬೆಳದಿಂಗಳಿನ ಮಗಳ ನಡು ಚಂದ ಮೂಗುತಿ ಮುತ್ತು ಚಂದ ವಾಲಿ ಜುಂಕಿ ಗತ್ತು ಚಂದ ಕಾಸಗಲ ಬಟ್ಟು ಚಂದ ನಾಗಜಡೆ ಜೊಟ್ಟು ಚಂದ ಮದರಂಗಿ ಕಾಲಿಟ್ಟರೆಗೆ ಚಿಗಳ ಚಿಗಿರುತ್ತೈತೆ ಮರುಳಾಗಿ ರೆಪ್ಪೆಗಳ ಮೆಟುಕಿಸಿ ಹೂವರಡಿಸಿ ಮರುಚಂದ ನೆರಳ ಸೋಕಿ ನೆಲವೆಲ್ಲ ಹಸಿರಾಗಿ ಸಗುಣ ಚಂದ ಕೊಡಜಾತ್ರಿ ತಮ್ಮೆಲ್ಲರೆಲ್ಲ ಕೊರೆದ ಈ ಬೊಂಬೆ ಚಂದ ಹೌದು ಅತ್ಯಮ್ಮ, ಇದೀಗ ತಾನೇ ಬಂದಿದ್ದೇನೆ. ಇದೇನಪ್ಪ ಸಹೋದರ, IPS ಎಕ್ಸಾಮ್ ಬರೆಯಲಿಕ್ಕೆ ಹೋದವನು ನೀನು ಕಾಕೇರಿಯನ್ನು ಹಾಕಿಕೊಂಡು ಬರೋದನ್ನು ಬಿಟ್ಟು ಮಣ್ಣಿನ ಮಗನಂತೆ ರೈತರ ಉಡುಪು ಧರಿಸಿಕೊಂಡು ಬಂದಿಯಲ್ಲಪ್ಪ, ಇದೇನಪ್ಪ ಸಮಾಚಾರ? ನಿಜವಾಗಲೂ ನಾವು ಮಣ್ಣಿನ ಮಕ್ಕಳಲ್ಲೇನ? ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೇ ಮೇಲೆಂದು ಗಾದಿಯ ಮಾತಿದೆ. ಅದಲ್ಲದೆ ಸಂತ ಶರಣ ಜ್ಞಾನಿಗಳು ಕೂಡ ನುಡಿದಿದ್ದಾರೆ, ಒಕ್ಕಲಿಗ ಒಕ್ಕದಿದ್ದರೆ ಸಿಕ್ಕುವುದು ಈ ಜಗವೆಲ್ಲ ಅಂತ. ಅದಕ್ಕಾಗಿ ಈ ಒಕ್ಕಲಿಗನೇ ಮೇಲೆಂದು ಒಕ್ಕಲಿಗ ಉಡುಪೆಯನ್ನು ಹುಟ್ಟಿಕೊಂಡು ಲಕ್ಷ್ಮೀ ಪೂಜೆಗೆ ಓಡೋಡಿ ಬಂದೆ. ಓಡೋಡಿ ಬಂದೆ. ಸಂತೋಷ ಸಹೋದರ, ಸಂತೋಷ. ಈ ನಿನ್ನ ನುಡಿ ಕೇಳಿ ಗಂಡದೆ ರೈತರ ಭೀತಿಯೇ ಬಿಟ್ಟು ಹೋಯ್ತು. ಮೊದಲು ಆ ತಾಯಿಗೆ ನಮಸ್ಕರಿಸು. ಆಯ್ತಣ್ಣ, ಆಯ್ತು. ಈ ತಾಯಿಯ ಆಶೀರ್ವಾದದ ಜೊತೆಗೆ ನನಗೆ ಅಣ್ಣ ಅತ್ತಿಗೆಯರ ಆಶೀರ್ವಾದನೂ ಕೂಡ ಮುಖ್ಯ. ಆಶೀರ್ವಾದ ಮಾಡಿರಣ್ಣ, ಆಶೀರ್ವಾದ ಮಾಡಿ. ಎದ್ದೇಳು ಸಹೋದರ, ಎದ್ದೇಳು. ಎದ್ದೇಳು ಸಹೋದರ, ಎದ್ದೇಳು. ನಮಗೆ ಜನ್ಮ ಕೊಟ್ಟ ಈ ಭಾರತಾಂಬೆ ರೌಡಿಗಳ ಹೊಡೆತಕ್ಕೆ ಸುರಿದು ನಿರಾಶೆ ಎಂಬ ನಿಟ್ಟುಸಿರಿನಿಂದ ಸದಾ ವಂಚನೆ ಮೋಸದಿಂದ ಸದಾ ಬೆತ್ತಲಿಂದ ಬೆರಳುತ್ತಿದ್ದಾಳೆ. ಮುಂದೊಂದು ದಿನ ಈ ನಿನ್ನ ನ್ಯಾಯವಾದ ಖಡ್ಗದಿಂದ ಆ ನ್ಯಾಯವನ್ನು ಸರ್ಪಳೆಯನ್ನು ಕತ್ತರಿಸಿ ಹಾಕಿ ಸದಾ ಬೆತ್ತಲಿಂದ ಬೆರಳುತ್ತಿರುವ ನ್ಯಾಯ ದೇವತೆಗೆ ನೀನು ರಕ್ಷಾ ಕವಚ ತೊಡಿಸಿ ಈ ಕೀರ್ತಿವಂತನಾಗು ಬಾಳಪ್ಪ. ಇದೇ ನನ್ನ ಅಣ್ಣನ ಆಶೀರ್ವಾದ. ರೈತ ಬೆಳೆದ ಮಾರೆಲ್ಲ ಕಳ್ಳ ಕದಿಮರು ವ್ಯಾಪಾರಸ್ಥರ ಪಾಲಾಗಿ ದುಷ್ಟರ ದಬ್ಬಾಳಿಕೆ ಹೆಚ್ಚಾಗಿದೆ. ಅಂತ ದುಷ್ಟರು ಇಂದು ನಾಡದಾಗಿಯೇ ಮಾನ ಹೊರಟಿದ್ದಾರೆ. ಅಂತವರಿಗೆಲ್ಲ ನೀನು ಬದ್ಧ ಅಧಿಕಾರಿಯಾಗಿ ಬರ್ಬೇಕನ್ನೋದೇ ನನ್ನ ಬಲವಾದ ಆಸೆಯಪ್ಪ. ಆಯ್ತು ಅತ್ತಿಯಮ್ಮ, ಆಯ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ಪೊಲೀಸ್ ಅಧಿಕಾರಿಯಾದರೆ ಕಂಡ ಹೆಂಡದಿಂದ ಕಂಡವಳಿಗೆ ಕೈ ಮಾಡಿ
ಕಂಡ ಧೈರ್ಯದಿಂದ ನಾವೇ ಆ ರೌಡಿಗಳಿಗೆ ನಾಗಸರ್ಪನಾಗಿ ಹಣದ ಬಲದಿಂದ ಧರ್ಮದ ಜ್ಯೋತಿಯನ್ನು ಆರಿಸಿ ಧರ್ಮದ ಆನೆ ನೆತ್ತಿ ಮೆರೆಯುವ ಕುಣಿಗೆ ಯಮನಾಗೆ ಕತ್ತ ತಾಯಿಯ ಕತ್ತನ್ನೇ ಕೊಯ್ಯಲು ಹೊರಟಿರುವ ಆ ತಾಯಿ ಗಂಡರಿಗೆ ನಾನೇ ಪರಶುರಾಮನಾಗಿ ನಿಮ್ಮ ಹೆಸರು ತರ್ತೇನೆ. ನಿಮ್ಮ ಹೆಸರು ತರ್ತೇನೆ. ನನ್ನ ಪ್ರತಿಜ್ಞೆಗೆ ನಿಮ್ಮಿಬ್ಬರ ಪವಿತ್ರ ಪಾದವೇ ಸಾಕ್ಷಿ. ಸೋದರ, ಈ ನಿನ್ನ ನಿರ್ಧಾರದ ನುಡಿ ಕೇಳಿ ಗಂಡದೆ ರೈತರ ಭೀತಿ ಬಿಟ್ಟು ಹೋಯಿತು. ಕಚ್ಚಿ ಕೈ ಬಾಯಿ ಇವು ಮೂರು ನಿನ್ನಿಚ್ಛೆಯಲ್ಲಿ ಇರಿಸಿಕೊಂಡು ನಾಡನ್ನೇ ಕದ್ದು ಕಾಡನ್ನೇ ಮಾರಲು ಹೊಟ್ಟ ಆ ಕಾಡುಗಳ ವೀರಪ್ಪನನ್ನು ಕರ್ನಾಟಕ ಸರ್ಕಾರ ಜ್ಯೋತಿ ಪ್ರಕಾಶ್ ಮಿರ್ಜೆ ಕೆ ವಿಜಯ್ ಕುಮಾರ್ ಅಂತ ದಿಟ್ಟ ಪೊಲೀಸ್ ಅಧಿಕಾರಿಯಾಗಿ ಬಾಳಪ್ಪ. ಇದೇ ಈ ನಿನ್ನ ಅಣ್ಣನ ಆಶೀರ್ವಾದ. ಆಯ್ತಣ್ಣ, ಆಯ್ತು. ನಿನ್ನ ಮಾತನ್ನು ತಪ್ಪದೇ ಪಾಲಿಸುತ್ತೇನೆ. ತಪ್ಪದೇ ಪಾಲಿಸುತ್ತೇನೆ. ಅಷ್ಟೇ ಅಲ್ಲ, ಕಾಕಿ ಅಂದರೆ ಕಾನೂನಲ್ಲಿ ಪಾಲಿಸಿ ಎಂದರ್ಥ. ಲಂಚದ ಆಸೆಗಾಗಿ ತಮ್ಮ ಪವಿತ್ರವಾದ ಕುರ್ಚಿಯನ್ನೇ ಹಾಳು ಮಾಡಿಕೊಂಡು ಲಾಲುನಂತೆ ಜನರು ತುಂಬಿಕೊಂಡಿದ್ದಾರೆ ಇನ್ನು ಜಗದಲ್ಲಿ. ಅಂತವರಂತೆ ನೀ ಬಾಳದೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಬಾಳಪ್ಪ. ಇದೇ ಈ ಅಣ್ಣನ ಆಶೀರ್ವಾದ. ಆಯ್ತಣ್ಣ, ಆಯ್ತು. ದೃಢ ಸರ್ಕಾರದ ಸೇವಕನಾಗಿ ಹೆಸರು ತರ್ತೇನೆ. ನಿನ್ನ ಹೆಸರು ತರ್ತೇನೆ. ಈ ನನ್ನ ಪ್ರತಿಜ್ಞೆಗೆ ನನ್ನ ಗ್ರಾಮ ದೇವರ ತಂದೆ ಶಿವರಾಯನೇ ಸಾಕ್ಷಿ. ಶಿವರಾಯನೇ ಸಾಕ್ಷಿ. ಇದೇ ಸಂತೋಷದಲ್ಲಿ ನಾವೆಲ್ಲರೂ ಕೂಡಿ ಒಂದು ಹಾಡನ್ನು ಹಾಡೋದು ಬಾಳಪ್ಪ. ಆಯ್ತು. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತಾ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆಗೆ ಮನೆ ಮಂತ್ರಾಲಯ ಮನಸೇ ದೇವಾಲಯ. ಮನೆ ಮಂತ್ರಾಲಯ ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಅರಿತು ಬಾಳಲಿ ಜನ್ಮ ಸಾರ. ಮನೆ